ಕರಾವಳಿಯಲ್ಲಿ ನಮ್ಮ ನೇತಾಜಿ ಬಿರಾದರ್ ಅವ್ರ ಮನೆಯಲ್ಲಿ ಇದೊಂದು ಇನ್ಸಿಡೆಂಟ್ ಆಗಿದ್ದು ಭಾರಿ ಬೇಸರ ಸಂಗತಿ. ಯಾಕಂತಂದರೆ ಒಬ್ಬನಿಗೂ ಒಂದು ಮನೆ ಮತ್ತೊಂದು ಗಾಡಿ ಅಂದರೆ ಅವನೊಂದು ಜೀವನದಲ್ಲಿ ಬೇಕಾದಂಥ ಒಂದು ವಿಷಯ. ಅದು ಎರಡು, ಅವ್ರದ್ದು ಗಾಡಿ ಪೂರ್ತಿ ಸುಟ್ಟೋಯ್ತು. ಸಾಧಾರಣ ಒಂದು 10 ಲಕ್ಷ ಕಿಮ್ಮತ್ತಿಂದು ಗಾಡಿ ಸುಟ್ಟೋಗಿ, ಮತ್ತು ಅದರಲ್ಲಿ ಲ್ಯಾಪ್ಟಾಪು ಮತ್ತು ಕ್ಯಾಶು ಮತ್ತೊಂದು ಚಿಕ್ಕ ಆಫೀಸ್ ಥರನೇ ಇದ್ದಂಥದ್ದು. ಪ್ಲಸ್ ಅವರು ಮನೆ ಒಳಗಡೆಲ್ಲ ಒಬ್ಬ ದುಡಿಯೋವನಿಗೆ, ಮಿಡಲ್ ಕ್ಲಾಸ್ನವನಿಗೆ ಇಂಥ ಒಂದು ಇನ್ಸಿಡೆಂಟ್ ಆಗೋದಂದ್ರೆ ಒಂದು ಹೃದಯಘಾತ ಆದಾಗೇನೆ. ಆದ್ದರಿಂದ ನಾವು ಅವ್ರ ಹತ್ರಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ದೇವ್ರ ಹತ್ರ ಅವರಿಗೆ ಸ್ವಲ್ಪ ಸದ್ಬುದ್ಧಿ ಕೊಡಲಿ, ಅಂದರೆ ಒಂದು ತಾಕತ್ತು ಕೊಡಲಿ, ಇದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳುವಂತಾಗಿ. ಹಾಗೆ ಮತ್ತು ಏನು ನಮ್ಮಿಂದ ಆಲ್ರೆಡಿ ಈಗ ಸರ್ಪಂಚ್ ಅವರು ಬಂದು ನೋಡಿ ಹೋಗಿದ್ದಾರೆ, ನಮ್ಮ CM ಅವರು ಮಿಸ್ಸಸ್ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗಿದ್ದಾರೆ. ಎಲ್ಲರೂ ಒಂದು ಈಗೇನೋ ನಮ್ಮಿಂದ ಆಗುವಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದು ಎಲ್ಲರೂ ಸೇರಿ ಅವ್ರಿಗೊಂದು ಸಹಾಯ ಮಾಡೋದು ಒಳ್ಳೆಯದು ಅಂತೇಳಿ ನನಗೆ ಹೇಳಲಿಕ್ಕೆ ಇಚ್ಛಲಿಕ್ಕೆ ಬಯಸ್ತೇನೆ. ಮತ್ತು ತುಂಬ ಸಂತೋಷದ ವಿಷಯ ಅಂದರೆ ಜೀವ ಹಾನಿ ಆಗಲಿಲ್ಲ. ಗಾಡಿ ಹೋದರೂ ಬೇರೆ ತರ್ಬೋದು, ಮನೆ ಹೋದರೂ ಬೇರೆ ಕಟ್ಬೋದು, ಜೀವ ಹೋದರೆ ವಾಪಸ್ ತರಲಿ. ಆದ್ದರಿಂದ ಆ ದೇವ್ರ ಹತ್ರ ನಾವು ತುಂಬ ತುಂಬ ಚಿರಋಣಿಯಾಗಿರಬೇಕು. ಆ ದೇವ್ರ ಹತ್ರಗೆ ನಾವು ಸದಾ ಅವರೊಂದು ನಮ್ಮ ಏನು ಇವರು ತಂದೆ ತಾಯಿದಾಗಲಿ ಇವ್ರದಾಗಲಿ ಏನು ಭಕ್ತಿದೆ, ಅದರಿಂದ ದೊಡ್ಡ ಏನು ಅಪಘಾತ ಆಗಲಿಲ್ಲ. ಅದರಿಂದ ಏನಾಗಿದೆ, ನಾನು ತುಂಬ ತುಂಬ ನಿಮ್ಮ ಬಗ್ಗೆ, ಈ ಮನೆ ಬಗ್ಗೆಯಲ್ಲಿ ನಾವು ತುಂಬ ಬೇಸರ ನಮಗೆಲ್ಲರಿಗೂ. ಆದರೆ ನಮ್ಮಲ್ಲಿ ಏನಾಗುತ್ತೆ ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ನೋಡ್ತೇವೆ. ದೇವರು ಒಳ್ಳೇದು ಮಾಡಲಿ. ಮತ್ತು ಯಾವತ್ತು ಹೇಳ್ತಾರಲ್ಲ, ನೇಬರವರು ನಮ್ಮ ಬದಿ ಮನೆಯವರು ಚೆನ್ನಾಗಿರ್ಬೇಕಂತೇಳಿ. ಅದರಿಂದ ಬದಿ ಮನೆ ಚೆನ್ನಾಗಿದ್ದರೆ ನಮ್ಮ ಕುಟುಂಬದವರು ಬರಲಿಕ್ಕೆ ಅಂತ ಮೊದಲು ಬದಿ ಮನೆಯವರು ಬರೋದು. ಆದ್ದರಿಂದ ನಾವು ಯಾವತ್ತೂ ನಮ್ಮ ಬದಿ ಮನೆಯಲ್ಲಿ ಚೆನ್ನಾಗಿರ್ಬೇಕಂತೇಳಿ ನಾನು ಹೇಳ್ತೀನಿ. ಮತ್ತು ಇರೋದು ಒಳ್ಳೆಯ ವಿಷಯ. ಯಾಕಂದರೆ ಅವರೇ ಫಸ್ಟ್ ಬರೋದು, ಕುಟುಂಬಸ್ಥರು ಅಣ್ಣ ತಮ್ಮದಿರು ಯಾರು ಬರೋದಿಲ್ಲ. ಮತ್ತೆಂಥದ್ದು ದೇವರ ಹತ್ರ ಇನ್ನೊಂದು ನಾನು ಬಸ್ಸವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಯಾವುದೇ ಒಂದು ಕನ್ನಡದವರಿಗೊಂದು ಪ್ರಾಬ್ಲಮ್ ಆದರೆ, ಏನೇ ಇನ್ಸಿಡೆಂಟ್ ಆದರೂ ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳ್ತಾರೆ, ಮೋಹನ್ ಶೆಟ್ರೆ ಹೀಗೆ ಉಂಟು, ನಾವೇನಾದರೂ ನಮ್ಮ ಕನ್ನಡದವರಿಗೆ ಸಹಾಯ ಮಾಡಬೇಕು ಅಂದರೆ. ಒಂದು ಕನ್ನಡದವರ ಮೇಲೆ ಅವರಿಗೆ ಪ್ರೀತಿ ಭಯಂಕರ ಇದೆ. ಒಂದು ಮಿಡಿತ ಅಂತ ಹೇಳ್ತಾರಲ್ಲ, ಒಂದು ಮನಸ್ಸಿನಲ್ಲಿ ಮಿಡಿತದೆ ಕನ್ನಡದವರಿಗಾಗಿ. ಅವರು ಏನೇ ಇದ್ರು ಎಂಥದ್ದಿದ್ರು, ಮೋಹನ್ ಶೆಟ್ರೆ ಹೀಗುಂಟು, ಬನ್ನಿ ಸ್ವಲ್ಪ ನೋಡಿ. ಹೆಲ್ಪ್ ಮಾಡೋದು ಬೇರೆ ವಿಷಯ, ಆದರೆ ಅಷ್ಟು ಅವರು ಬಂದು ಬೇರೆಯವ್ರನ್ನ ಕರೆಸಿ ಎಲ್ಲ ತೋರಿಸಿ ಏನಾದರೂ ಅವ್ರಿಗೊಂದು ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಉಂಟಲ್ಲ, ಅದು ಭಯಂಕರ ಒಳ್ಳೆಯ ವಿಷಯ. ಅಂಥ ವಿಷಯ ಎಲ್ಲರಿಗೂ ಬರೋದಿಲ್ಲ. ನಾನು ಹೇಳೋದು ಎಲ್ಲ ಕನ್ನಡದವರಿಗೂ ಪ್ರತಿ ಟೈಮಲ್ಲಿ ನಾನು ಹೇಳ್ತೇನೆ, ಪ್ರತಿಯೊಬ್ಬ ಕನ್ನಡದವನು ಒಟ್ಟಾಗಬೇಕು, ಒಂದಾಗಿರಬೇಕು. ಇಂಥ ಸಿಚುವೇಶನಲ್ಲಿ ಕನ್ನಡದವರಿಗೆ ಹೆಲ್ಪ್ ಮಾಡಬೇಕು. ಅದುವೇ ಮುಖ್ಯವಾದ. ದುಡ್ಡು ಹಣಕ್ಕಿಂತಲೂ ಮೊದಲು ಬಂದು ಅವ್ರದ್ದು ಏನು ಆಗಿದೆ ಹೋಗಿದೆ ಒಂದು ವಿಚಾರಿಸಿ ಅವ್ರ ಹತ್ರ ಒಂದು ಸಾಂತ್ವನ ಹೇಳ್ತಲ್ಲ, ಅದು ಭಯಂಕರ ಇಂಪಾರ್ಟೆಂಟ್. ಅಂಥ ಕೆಲಸ ನಮ್ಮ ಬಸ್ಸವರು ಮಾಡಿದ್ದಾರೆ. ಬಸ್ಸವರೇ ಬನ್ನಿ ಇಲ್ಲಿ ಬನ್ನಿ, ಯಾಕೆ ನೀವು ದೂರ ನಿಂತ್ಕೊಂಡಿದ್ದೀನಿ. ಆದ್ದರಿಂದ ನಾನು ಬಸ್ಸವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರ ಬಗ್ಗೆ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ನಮ್ಮ ಕನ್ನಡದವರು ಅಂತೇಳಿ ಎಲ್ಲರಿಗೂ ಗೊತ್ತಿರಬೇಕು. ನಮ್ಮ MLA ಬಸ್ಸು ಸಾಕಲಿ ಬಸ್ ಅಂತೇಳಿ ಭಾರಿ ಫೇಮಸ್ ಇದ್ದಾರೆ ಅವರು. ಇನ್ನು ಮುಂದೇನು ನಾವು ಏನೇ ಕನ್ನಡದವರಿದ್ರೆ ನಾವು ಒಟ್ಟಾಗಿ ಒಂದಾಗಿರ್ಬೇಕಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿರಾದವರೇ, ನೀವೇನು ಚಿಂತೆ ಮಾಡಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ. ಏನಾರಿದ್ರೆ ನಾವು 100% ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ. ದೇವರ ಹತ್ರ ನಾವು ಪ್ರಾರ್ಥಿಸ್ಕೊಳ್ಳೋಣ, ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ.